ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆಯ ಸಂದರ್ಭದಲ್ಲಿ ಆತ ದಿಮಾಗ್ ತೋರಿಸಿದ್ದಾನೆ. 250 ರೂಪಾಯಿ ಫೈನ್ ಕಟ್ತೀನಿ ಬಿಡಿ ಸಾರ್ ಅಂತ ಹೇಳಿದ್ದಾನೆ. ಪೊಲೀಸರು ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆತ ದುಡ್ಡಿನ ದೌಲತ್ತನ್ನ ತೋರಿದ್ದಾನೆ. ಪೊಲೀಸರಿಗೆ ದಿಮಾಕಿನ ಮಾತನಾಡಿದ್ದಾನೆ ನಾಗ. ರಾಜಾತಿಥ್ಯ ಕೇಸ್ ಒಂದು ವೇಳೆ ಸಾಬೀತಾದ್ರೆ 3 ವರ್ಷ ಜೈಲಾಗತ್ತೆ, ಜೊತೆಗೆ 250 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಅದಕ್ಕೆ ಆತ ಹೇಳ್ತಾನಂತೆ 250 ರೂಪಾಯಿ ಫೈನ್ ಕಟ್ತೀನಿ ಬಿಡಿ ಸಾರ್ ಅಂತ. ನಾಗನ ದೌಲತ್ತಿದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಲ್ಸನ್ ಗಾರ್ಡನ್ ನಾಗನನ್ನ ವಿಚಾರಣೆಗೆ ಒಳಪಡಿಸಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ ಆತ ಹೇಳಿದಂತಹ ಮಾತು 250 ರೂಪಾಯಿ ಕಟ್ತೀನಿ ಬಿಡಿ ಸಾರ್ ಅಂತ. ರಾಜಾತಿಥ್ಯ ಸುದ್ದಿ ಮೊದಲು ಬ್ರೇಕ್ ಮಾಡಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಇರುವ ಫೋಟೋ ಅದನ್ನ ರಿವೀಲ್ ಮಾಡಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಜೈಲಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾರೆ. ಈ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗನನ್ನ ವಶಕ್ಕೆ ಪಡಿತಾರೆ. ನಾಗನ ದರ್ಪದ ಮಾತಿನ ಬಗ್ಗೆ ಅಧಿಕಾರಿಗಳು ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಅಧಿಕಾರಿಗಳ ಜೊತೆ ಇನ್ಸ್ಪೆಕ್ಟರ್ ಚರ್ಚೆಯನ್ನ ಮಾಡಿದ್ದಾರೆ. ಕಸ್ಟಡಿಗೆ ಪಡಿತಾ ಇದ್ದ ಹಾಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೊಂದು ವರಸೆಯನ್ನ ತೆಗೆದಿದ್ದ. ಕಸ್ಟಡಿಗೆ ಪಡೆಯುವಂತಿದ್ರೆ ಅಲ್ಲೇ ಮಾತನಾಡ್ತಾ ಇದ್ನಲ್ಲ ಸರ್, ಜೈಲು ಅಧಿಕಾರಿಗಳಂತೆ ಇನ್ಸ್ಪೆಕ್ಟರ್ಗೂ ಆಮಿಷ ಒಡ್ಡಿದ್ದ ನಾಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನೇ ಮಾಡಿದ್ರು ಕೂಡ ಬಹುಶಃ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಬದಲಾಗಲ್ಲ ಅನ್ಸುತ್ತೆ. 250 ರೂಪಾಯಿ ಫೈನ್ ಕಟ್ತೀನಿ ಬಿಡಿ ಸಾರ್ ಅನ್ನುವಂತಹ ಮಾತು ಆತನ ದುಡ್ಡಿನ ದೌಲತ್ತನ್ನ ತೋರಿಸ್ತಾ ಇದೆ. ವಿನಾ, ಹೌದು. ಪ್ರಮುಖವಾಗಿ ಏನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದರಲ್ಲಿ ಜೈಲಿನಲ್ಲಿ ದರ್ಶನ್, ನಾಗ, ಕುಳ್ಳ ಸೀನಾ ಸೇರಿದಂತೆ 4 ಅಲ್ಲಿ ಕುಳಿತಿದ್ದು, ಅಂದ್ರೆ ಟೀ ಕುಡ್ಕೊಂಡು ಮತ್ತೆ ಸಿಗರೇಟ್ ಸೇರಿಕೊಂಡು ಕುಳಿತಿದ್ದಂತ ಫೋಟೋ ಏನಿತ್ತು, ಆ ಒಂದು ಫೋಟೋವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿ ಆ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿ ವಿಚಾರಣೆನ ಮಾಡಬೇಕಾಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಉಳಿದ ಆರೋಪಿಗಳನ್ನ ಕೂಡ, ಅಂದ್ರೆ ಫೋಟೋ ಯಾರು ತೆಗೆದಿದ್ದು ಮತ್ತೆ ಯಾರು ಇದ್ ಮಾಡಿದ್ರು ಅದೆಲ್ಲವನ್ನ ಕೂಡ ತನಿಖೆಯನ್ನ ಮಾಡಿದ್ರು. ಅಲ್ಲಿ ನಾಗ ಕುಳಿತಿದ್ದ ಸಂದರ್ಭದಲ್ಲಿ ನಾಗನ ವಿಚಾರಣೆ ಮಾಡ್ಲಿಕ್ಕೆ ಹೋಗಿದ್ರು. ಆ ವೇಳೆಗೆ ನಾಗ ದರ್ಪವನ್ನ ತೋರಿರ್ತಕ್ಕಂಥದ್ದು, ಅಂದ್ರೆ ಪ್ರಿಸನ್ ಆಕ್ಟ್ 41 ಅಡಿ ಈ ಒಂದು ಪ್ರಕರಣ ದಾಖಲಾಗಿ ಈ ಒಂದು ಪ್ರಕರಣ ಕೇವಲ 3 ವರ್ಷ ಅಂತ ಅಂದ್ಕೊಂಡಿದ್ದ ನಾಗ ಅಲ್ಲಿ ಪೊಲೀಸರು ತನಿಖೆ ಮಾಡುವಂತ ವೇಳೆಯಲ್ಲಿ ಸರ್ ಈ ಒಂದು ಪ್ರಕರಣಕ್ಕೆ 250 ರೂಪಾಯಿ ದಂಡ ಇದೆ, ನಾನು ಕಟ್ತೀನಿ ಬಿಡಿ ಸರ್ ಅಂತ ಹೇಳಿ ದಿಮಾಗ್ನ ತೋರಿಸಿದ ಕೂಡಲೇ ಎಚ್ಚೆತ್ತಂತ ಏನು ಉಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಏನಿರ್ತಾರೆ ಅವರು ಹಿರಿಯ ಅಧಿಕಾರಿಗಳಿಗೆ ಈ ರೀತಿಯಾದಂತ ದರ್ಪನ ತೋರಿಸಿದ್ದೇನೆ ಅಂತ ಹೇಳಿ ಆತನನ್ನ ಕಸ್ಟಡಿಗೆ ಪಡ್ಕೊಳ್ಳೋಣ ಮೇಡಮ್, ಇದು 3 ರಿಂದ 5 ವರ್ಷಗಳ ಶಿಕ್ಷೆ ಇದೆ, ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ನಾವು ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಂತ ಹೇಳಿ ಅವನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಆ ವೇಳೆಗೆ ನಾಗ ಸರ್ ಕಸ್ಟಡಿಗೆ ತೆಗೆದುಕೊಳ್ಳೋ ಬದಲು ಮೊದಲೇ ಹೇಳಿದ್ರೆ ಕಸ್ಟಡಿಗೆ ತೆಗೆದುಕೊಳ್ತೀನಿ ಅಂತ ಮೊದಲೇ ಹೇಳಿದ್ರೆ ನಾನು ನಿಮ್ಮನ್ನ ಜೈಲಧಿಕಾರಿಗಳ ರೀತಿ ನಿಮ್ಮನ್ನ ಮಾತಾಡ್ತಿದ್ದಿಲ್ಲ ಸರ್ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ನಕ್ಕೊಂಡೆ ಬಾಪ ಆಯ್ತು ಕಸ್ಟಡಿ ನೀನು ಅಂತ ಹೇಳಿ ಅವ್ರಿಗೆ ಕಸ್ಟಡಿಗೆ ಪಡ್ಕೊಂಡಿರ್ತಕ್ಕಂಥದ್ದು. ಕಸ್ಟಡಿಯಲ್ಲಿ ಕೂಡ ಪೊಲೀಸರ ಭಾಷೆಯಲ್ಲಿ ಈಗ ನಾಗನಿಗೆ ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಯಾವುದೇ ರೀತಿಯಾದ ಮಾಹಿತಿಯನ್ನು ಹೇಳಿದ. ಆತನ ಬಳಿ ಏನು ಮೊಬೈಲ್ ಕೂಡ ರಿಕವರಿ ಮಾಡಿಕೊಳ್ಳಲಾಗಿದೆ. ಆ ಒಂದು ಮೊಬೈಲ್ ರಿಕವರಿ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ನ ಕೂಡ ಆತನ ಬಳಿ ತಿಳ್ಕೊಳ್ಬೇಕಾಗಿದೆ. ಜೊತೆಗೆ ಆ ಘಟನೆ ಹೇಗಾಯ್ತು ಅಂದ್ರೆ ಏನು ಅಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಸೇತಿದ್ರಲ್ಲ ಆ ಘಟನೆ ಹೇಗಾಯ್ತು ಅನ್ನೋದನ್ನ ಕೂಡ ವಿಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ನಾಗರನ್ನ ವಿಚಾರಣೆ ಮಾಡ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಸದ್ಯ 3 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ರೆ ಈಗಾಗಲೇ 2 ದಿನಗಳ ಆಗ್ತಾ ಇದೆ. ಸದ್ಯ ನಾಳೆ ಕೂಡ ಏನು ಅದನ್ನ ವಿಚಾರಣೆ ನಡೆಸಿ ನಾಡಿದ್ದು ಕಸ್ಟಡಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇನ್ನು ಬಳ್ಳಾರಿ ಜೈಲಿನಲ್ಲಿರುವಂತಹ ಆರೋಪಿ ದರ್ಶನ್ಗೆ ಬೆನ್ನು ನೋವಿದೆ. ಹಾಗಾಗಿ ಚೇರ್ ಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿದ್ದ ದರ್ಶನ್. ಕೋರ್ಟ್ ಕೂಡ ಹೇಳ್ತು ಇಲ್ಲ, ಕೋರ್ಟ್ನ ಆದೇಶ ಏನು ಅಂದ್ರೆ ಜೈಲಿನ ನಿಯಮಾವಳಿ ಪ್ರಕಾರ ವಿಚಾರಣಾಧೀನ ಖೈದಿಗೆ ಏನ್ ಸವಲತ್ತುಗಳು ಕೊಡಬೇಕು ಅದನ್ನ ಕೊಡಿ ಅಂತ ಆದೇಶ ಕೊಟ್ಟು ಆದೇಶ ಬಂದಾಗಿದೆ. ಆದ್ರೆ ಇನ್ನೂ ಕೂಡ ದರ್ಶನ್ಗೆ ಚೇರ್ ಸಿಕ್ಕಿಲ್ಲ. ಜೈಲು ಸಿಬ್ಬಂದಿ ವಿರುದ್ಧ ಈಗ ಆರೋಪಿ ದರ್ಶನ್ ಅಸಮಾಧಾನಗೊಂಡಿದ್ದಾರೆ. ಚೇರ್ ಕೊಡೋದಕ್ಕೆ ಕೋರ್ಟೇ ಸೂಚನೆ ಕೊಟ್ಟಿದೆ, ಆದರೂ ಕೂಡ ನೀವು ಯಾಕೆ ಚೇರ್ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ದರ್ಶನ್. ಅದಕ್ಕೆ ಜೈಲಧಿಕಾರಿಗಳು ಕೂಡ ದರ್ಶನ್ಗೆ ತಿರುಗೇಟ್ ಕೊಡ್ತಾರೆ. ಕೋರ್ಟ್ ಆದೇಶ ಬಂದಿದೆ ನಿಜ, ಆದೇಶದ ಪ್ರತಿ ಕೈ ಸೇರ್ಲಿ, ಆಮೇಲೆ ಚೇರ್ ಕೊಡ್ತೀವಿ.
ಕೈದಿಗಳಿಗೆ ಅವಶ್ಯಕ ವಸ್ತುಗಳನ್ನ ಕೊಡುವ ನಿಯಮಗಳಿದೆ. ಆ ಪ್ರಕಾರ ಏನೇನ್ ಕೊಡಬೇಕು ಎಲ್ಲ ಕೊಡ್ತೀವಿ, ಮೊದಲಿಗೆ ಕೋರ್ಟ್ ಆದೇಶದ ಪ್ರತಿ ಕೈ ಸೇರ್ಲಿ ಅಂತ ಜೈಲ್ ಅಧಿಕಾರಿಗಳು ಕೂಡ ಆರೋಪಿ ದರ್ಶನ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.